ಚನ್ನಗಿರಿ ತಾಲೂಕು ತಾವರೆಕೆರೆ ಗ್ರಾಮದ ಶ್ರೀ ಶಿಲಾಮಠದಲ್ಲಿ ಮೇ 1ರಂದು ನಡೆಯಲಿರುವ ಶ್ರೀ ಉಮಾಮಹೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯಗಳ ಕಳಸಾರೋಹಣ ಶಿಲಾಮಠದ ಪಟ್ಟಾಧ್ಯಕ್ಷರಾದ ಶ್ರೀ ಶಾಬ್ರ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳವರ 52ನೇ ವರ್ಷದ ಶ್ರೀ ಗುರು ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ, ಶ್ರೀ ಉಮಾಮಹೇಶ್ವರ ಸ್ವಾಮಿಗೆ ಬೆಳ್ಳಿ ಕವಚ ಸಮರ್ಪಣೆ, ಶ್ರೀ ವೀರಭದ್ರ ಸ್ವಾಮಿಯವರ ಕೆಂಡೋತ್ಸವ ಹಾಗೂ ಧಾರ್ಮಿಕ ಸಮಾರಂಭದ ಅಂಗವಾಗಿ ಆತ್ಮೀಯ ಕರೆಯೋಲೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ತಾವರೆಕೆರೆ ಶ್ರೀ ಶಿಲಾಮಠದ ಉಮಾಮಹೇಶ್ವರ ಸಮುದಾಯ ಭವನದಲ್ಲಿ ಕಿರಿಯ ಪೂಜ್ಯರಾದ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದು ಕರೆಯೋಲೆ ಬಿಡುಗಡೆಗೊಳಿಸಿದರು. ಮೇ 1ರಂದು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಳಸಾರೋಹಣ, ಬೆಳ್ಳಿ ಕವಚ ಸಮರ್ಪಣೆ, ಕೆಂಡಾರ್ಚನೆ, ಧಾರ್ಮಿಕ ಸಮಾರಂಭ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ತಾವರೆಕೆರೆ ಶ್ರೀ ಶಿಲಾಮಠದಲ್ಲಿ ಕ್ಷೇತ್ರನಾಥ ಉಮಾಮಹೇಶ್ವರ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿಯವರ ದೇವಾಲಯದ ಕಳಸಾರೋಹಣ ಸಮಾರಂಭವನ್ನು ಮೇ 1ನೇ ತಾರೀಕು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ತಾವರೆಕೆರೆ ಶ್ರೀ ಶಿಲಾಮಠದ ಹಿರಿಯ ಪರಮಪೂಜ್ಯರಾದ ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ತಾವರೆಕೆರೆ ಶ್ರೀ ಶಿಲಾಮಠಕ್ಕೆ ಪಟ್ಟಾಧಿಕಾರವಾಗಿ 52 ವರ್ಷಗಳು ತುಂಬುತ್ತಾ ಇದೆ. ಈ ಸಂದರ್ಭದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮತ್ತು ಕೆಂಡಾರ್ಚನೆ ಸಮಾರಂಭವನ್ನು ಕಾರ್ಯಕ್ರಮವನ್ನು ಸಮಸ್ತ ಗ್ರಾಮಸ್ಥರು ಸದ್ಭಕ್ತರು ಹಮ್ಮಿಕೊಳ್ಳಲಾಗಿದೆ. ಇದರ ಕರೆಯೋಲೆಯನ್ನು ಮತ್ತು ಪ್ರಕಟಣೆಯನ್ನು ಇವತ್ತು ಬಿಡುಗಡೆಯನ್ನು ಮಾಡಿ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಸಮಸ್ತ ಸದ್ಭಕ್ತ ಮಹಾಶಯರಿಗೆ ಇದರ ಸದುಪಯೋಗ ಆಗಲಿ ಎನ್ನುವಂಥ ವಿಚಾರವನ್ನು ಈ ಸಮಾರಂಭದಲ್ಲಿ ತಿಳಿಸ್ತಾ ಇದ್ದೇವೆ. ಈ ಕಳಸಾರೋಹಣವನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಾವರೆಕೆರೆ ಗ್ರಾಮದ ಮುತ್ತೈದೆಯರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಳಸಾರೋಹಣದ ಸಮಾರಂಭವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲರೂ ಕೂಡ ಕಂಕಣಿಬದ್ಧರಾಗಿದ್ದಾರೆ. ಸಮಸ್ತ ಗ್ರಾಮಸ್ಥರು ಕೂಡ ಆತ್ಮೀಯವಾದಂಥ ಸುಸ್ವಾಗತವನ್ನು ಶ್ರೀಮಠ ಮತ್ತು ಸಮಸ್ತ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಕೂಡ ಆತ್ಮೀಯ ಕರೆಯೋಲೆಯನ್ನು ಕೊಡ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ.